ರಾಜವಂಶಿ ಮ್ಯಾನ್ಷನ್ ನಲ್ಲಿ ರುದ್ರ ಆದಿರಾಳ ಮೇಲೆ ಒರಗಿ ಅವಳನ್ನ ಫ್ಯಾಷನೇಟ್ ಆಗಿ ಕಿಸ್ ಮಾಡ್ತಿದ್ದ. ಆದಿರಾ ಪೂರ್ತಿ ಶಾಕ್ ಆಗಿದ್ಲು. ಸ್ಟಾರ್ಟಿಂಗ್ ನಲ್ಲಿ ರುದ್ರನ್ ಮಾತ್ ಕೇಳಿ ಆಶ್ಚರ್ಯ ಆದ್ರೆ ಆಮೇಲೆ ಅವನ ಈ ಆಕ್ಷನ್ ಇಂದ ಅವಳು ಕಂಪ್ಲೀಟ್ ಆಗಿ ಕನ್ಫ್ಯೂಸ್ ಆಗಿದ್ಲು. ರುದ್ರನ್ ತುಟಿಗಳು ಅವಳ ತುಟಿಗಳ ಮೇಲೆ ಇದ್ ರೀತಿ ಆ ಫೀಲಿಂಗ್ ಅವಳನ್ನ ಮೆಲ್ಲಗೆ ಮಂತ್ರಮುಗ್ಧಳನ್ನಾಗಿ ಮಾಡಿತ್ತು. ಆದಿರಾ ತನ್ನ ತುಟಿಗಳನ್ನ ಸ್ವಲ್ಪ ತೆರೆದು ರೆಸ್ಪಾನ್ಸ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ಲು. ಈ ರೆಸ್ಪಾನ್ಸ್ ನೋಡಿ ರುದ್ರ ಇನ್ನು ಜೋರಾಗಿ ಕಿಸ್ ಮಾಡೋಕೆ ಶುರು ಮಾಡ್ದ. ಅವರಿಬ್ಬರ ಈ ಕಿಸ್ ಕ್ರಮೇಣ ತುಂಬಾ ಡೀಪ್ ಅಂಡ್ ಇಂಟೆನ್ಸ್ ಆಯ್ತು. ಸುಮಾರು 5 ನಿಮಿಷಗಳ ಕಾಲ ಕಿಸ್ ಮಾಡಿದ್ಮೇಲೆ ಆದಿರಾಳ ಉಸಿರಾಟ ಸ್ವಲ್ಪ ಕಷ್ಟ ಆದಾಗ ರುದ್ರ ತನ್ನ ತುಟಿಗಳನ್ನ ಬಿಡಿಸಿ ಅವಳನ್ನೇ ತೀವ್ರವಾಗಿ ನೋಡ್ತಿದ್ದ. ಆದಿರಾಳ ಉಸಿರಾಟ ತುಂಬಾ ಹೆವಿ ಆಗಿತ್ತು. ಅವಳಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ರುದ್ರನ್ ಮುಂದೆ ತಾನು ಯಾಕೆ ಈ ತರ ರೆಸ್ಪಾನ್ಸ್ ಮಾಡ್ದೆ ಅನ್ನೋದೇ ಅವಳಿಗೆ ಅರ್ಥ ಆಗ್ತಿರ್ಲಿಲ್ಲ. ಅವಳ ಫೇಸ್ ನಾಚಿಕೆಯಿಂದ ಪೂರ್ತಿ ಕೆಂಪಾಗಿತ್ತು. ರುದ್ರನನ್ನ ನೋಡೋ ಧೈರ್ಯ ಇಲ್ಲದೆ ಮುಖ ತಿರುಗಿಸ್ಕೊಂಡ್ಲು. ಅವಳು ದೂರ ಸರಿಯೋದನ್ನ ನೋಡಿ ರುದ್ರ ಸ್ಮೈಲ್ ಮಾಡ್ದ. ಅವನು ಆದಿರಾಳ ಕೆನ್ನೆ ಮೇಲೆ ಕೈ ಇಟ್ಟು ಅಂದ, ನೀನ್ ಹೀಗೆ ಬ್ಲಶ್ ಆಗ್ತಾ ಇದ್ರೆ ನನ್ಗಿನ್ನೂ ಕೋಪ ಬರುತ್ತೆ. ಆವಾಗ ನಾನಿನ್ನ ರಾತ್ರಿ ಇಡೀ ಮಲ್ಗೋಗ್ಬಿಡಲ್ಲ. ನನ್ಗೂ ನಿದ್ದೆ ಬರೋದಿಲ್ಲ. ಸೊ ನೀನು ಸೈಲೆಂಟ್ ಆಗಿ ಕಣ್ಮುಚ್ಚಿ ಮಲ್ಗೋದೆ ಬೆಸ್ಟ್. ಇಲ್ದಿದ್ರೆ ನಾನಿನ್ನ ನಿಜವಾಗ್ಲೂ ಟಾರ್ಚರ್ ಮಾಡ್ತೀನಿ. ಅವನ ಮಾತು ಕೇಳಿ ಆದಿರಾಳ ಹಾರ್ಟ್ ಬೀಟ್ ಇನ್ನೂ ಜಾಸ್ತಿ ಆಯ್ತು. ಅವಳು ಒಂದ್ ರೀತಿ ಕನ್ಸಲ್ಲಿದ್ದ ಹಾಗೆ ತಲೆ ಅಲ್ಲಾಡಿಸಿ ಪಕ್ಕಕ್ಕೆ ತಿರುಗಿ ಕಣ್ಮುಚ್ಕೊಂಡ್ಲು. ರುದ್ರ ಮತ್ತೆ ಅವಳ ಹಿಂದೆ ಬಂದು ಮಲ್ಗಿ ಹಿಂದಿನಿಂದ ಅವಳನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡ. ಆದಿರಾಳ ಹಾರ್ಟ್ ಬೀಟ್ ಒಂದ್ ಕ್ಷಣ ನಿಂತು ಹೋದ ಹಾಗಾಯ್ತು. ಅವಳು ನಿದ್ದೆ ಮಾಡೋಕೆ ಟ್ರೈ ಮಾಡ್ತಿದ್ಲು, ಆದ್ರೆ ನಿದ್ದೆ ಬರ್ತಿರ್ಲಿಲ್ಲ. ರುದ್ರ ತನ್ನ ತೋಳ್ಗಳಲ್ಲಿ ಅವಳನ್ನ ಹಿಡಿದಿಟ್ಟಿರೋ ಆ ರೀತಿ ಅವಳನ್ನ ಇನ್ನೂ ಅನ್ಕಂಫರ್ಟಬಲ್ ಮಾಡ್ತಿತ್ತು. ಅಂಡ್ ಅವಳ ಹಾರ್ಟ್ ತುಂಬಾನೇ ಜೋರಾಗಿ ನಡುಗ್ತಾ ಇತ್ತು. ಅವಳ ಆತಂಕವನ್ನ ನೋಡಿ ರುದ್ರ ಅಂದ, ನೀನ್ ಹೀಗೆ ಮಲ್ಗೋಕ್ ಆಗ್ತಿಲ್ಲ ಅಂದ್ರೆ ನೀನು ನನ್ ಕಡೆಗೆ ಟರ್ನ್ ಆಗ್ಬಹುದು. ಬಹುಶಃ ಆವಾಗ ನಿನಗೆ ನಿದ್ದೆ ಬರ್ಬಹುದು. ಇದನ್ ಕೇಳಿ ಆದಿರಾ ಸ್ವಲ್ಪ ಸ್ಮೈಲ್ ಮಾಡಿದ್ಲು. ಮರುಕ್ಷಣನೇ ಅವಳು ರುದ್ರನ್ ಕಡೆಗೆ ತಿರುಗಿ, ನನ್ಗೆ ಹೃದಿಕಾ ಬಗ್ಗೆ ವರಿ ಆಗ್ತಿದೆ. ಅವಳು ಆರಾಮಾಗಿ ಮಲ್ಗಿರ್ಬೇಕು ಅಲ್ವಾ? ನಾವು ಒಮ್ಮೆ ಹೋಗಿ ಅವಳನ್ನ ಚೆಕ್ ಮಾಡೋಣವಾ? ಅವಳು ನಿಜವಾಗಿಯೂ ಅವಳ ಆಂಟಿ ಜೊತೆ ಮಲಗಿದ್ರೆ ನಾನು ಅವಳನ್ನ ಡಿಸ್ಟರ್ಬ್ ಮಾಡಲ್ಲ. ಆದ್ರೆ ಅವಳು ಎಚ್ಚರ ಆಗಿದ್ರೆ ನಾನು ಅವಳನ್ನ ನನ್ನ ಜೊತೆ ಕರ್ಕೊಂಡು ಬರ್ತೀನಿ ಅಂದ್ಲು. ರುದ್ರ ತಕ್ಷಣ ರಿಪ್ಲೈ ಕೊಟ್ಟ, ಇಲ್ಲ, ಖಂಡಿತ ಇಲ್ಲ. ನೀನಿಲ್ಲಿಂದ ಎಲ್ಲೂ ಹೋಗೋ ಹಾಗಿಲ್ಲ. ಅವಳು ಎಚ್ಚರ ಆಗಿದ್ರೆ ಅನಿಕಾ ಈಗ್ಲೇ ನಮ್ ಡೋರ್ ನಾಕ್ ಮಾಡಿರ್ತಿದ್ಲು. ಸೊ ಸೈಲೆಂಟ್ ಆಗಿ ಮಲ್ಗೋದಕ್ಕೆ ಟ್ರೈ ಮಾಡು. ಹೇಗೋ ನಾಳೆ ಹೃದಿಕಾಳ ಬರ್ಡೇ ಇದೆ. ಸೊ ನಾಳೆ ಮಾರ್ನಿಂಗ್ ಎದ್ದು ಅವಳಿಗೆ ವಿಶ್ ಮಾಡು. ಹೃದಿಕಾ ಬರ್ಡೇ ಬಗ್ಗೆ ಕೇಳಿದಾಗ ಆದಿರಾಳ ಮುಖದಲ್ಲಿ ಖುಷಿಯ ಸ್ಮೈಲ್ ಬಂತು. ಅವಳು ಆಲೋಚನೆಯಲ್ಲಿ ಮುಳುಗಿದ್ಲು. ಅವಳ ಕಣ್ಗಳು ಅಷ್ಟೇ ಹೃದಿಕಾಳ ಮೇಲೆನೆ ಫೋಕಸ್ ಆಗಿತ್ತು. ಅವಳ ಫೇಸ್ ಎಕ್ಸ್ಪ್ರೆಷನ್ ನೋಡಿ ರುದ್ರನ್ ಮುಖದಲ್ಲೂ ಒಂದ್ ಸಣ್ಣ ನಗು ಬಂತು. ಹೃದಿಕಾಗೆ ನೀನು ಪರ್ಫೆಕ್ಟ್ ಅಮ್ಮ ಆದಿರಾ. ಹೃದಿಕಾ ತನ್ನ ಅಪ್ಪನಂತೆಯೇ ತನ್ನ ತಾಯಿಯನ್ನು ಶಾಶ್ವತವಾಗಿ ಕಂಡ್ಕೊಳ್ತಾಳೆ ಅಂತ ನಾನ್ ಅಂದ್ಕೊಳ್ತೀನಿ ಅಂತ ಅವನು ತನ್ನಲ್ಲೇ ಪಿಸ್ಬಿಡ್ತ. ಸ್ವಲ್ಪ ಸಮಯದ ನಂತರ ರುದ್ರ ಗಾಢ ನಿದ್ದೆಯಲ್ಲಿದ್ದ ಆದಿರಾ ಕಡೆಗೆ ನೋಡ್ದ. ಅವಳು ನಿದ್ದೆ ಹೋದ್ಮೇಲೆ ರುದ್ರ ಕೂಡ ಕಣ್ಮುಚ್ಚಿ ಗಾಢ ನಿದ್ರೆಗೆ ಜಾರ್ದ. ಮರುದಿನ ಬೆಳಿಗ್ಗೆ ಸುಮಾರು 8 ಗಂಟೆ ಆದಿರಾ ಎಚ್ಚರ ಆದ್ಲು. ನಿನ್ನೆ ರಾತ್ರಿಯ ಬಗ್ಗೆ ಯೋಚಿಸ್ತಿದ್ದ ಅವಳು ಸಡನ್ ಆಗಿ ಎದ್ಕೊಟ್ಲು. ಪಕ್ಕದಲ್ಲಿ ನೋಡಿದ್ಲು, ಅಲ್ಲಿ ರುದ್ರ ಇರ್ಲಿಲ್ಲ. ಟೈಮ್ 8 ಆಗಿರೋದನ್ನ ನೋಡಿ ಅವಳಿಗೆ ಶಾಕ್ ಆಯ್ತು. ಅವಳು ತನ್ನಲ್ಲೇ ಅನ್ಕೊಂಡ್ಲು, ನೀನೆಷ್ಟು ಸ್ಮಾರ್ಟ್ ರಾಜವಂಶಿ ಸರ್. ನಿನ್ನೆ ರಾತ್ರಿ ನನ್ನನ್ನ ಉದ್ದೇಶಪೂರ್ವಕವಾಗಿ ತಡವಾಗಿ ಮಲಗಿಸಿದೀರಾ. ಸೊ ಇವತ್ತು ನಾನು ಲೇಟಾಗಿ ಎದ್ದು ಹೃದಿಕಾಗೆ ಬರ್ಡೇ ವಿಶ್ ಮಾಡಬಾರ್ದು ಅಂತ ನಿಮ್ ಪ್ಲಾನ್ ಅಲ್ವಾ? ನಿಮ್ಗೆ ಸಖತ್ ಬುದ್ಧಿ ಇದೆ. ಆದ್ರೆ ಅದನ್ನ ನಿಮ್ ಬಿಸ್ನೆಸ್ಗೆ ನಲ್ಲಿ ಯಾಕೆ ಯೂಸ್ ಮಾಡಲ್ಲ ಅಂತ ನನಗ್ ಗೊತ್ತಾಗ್ತಿಲ್ಲ. ನಿಮ್ ಕೆಲ್ಸನೇ ಇಲ್ವಾ? ಮನೆಯಲ್ಲೇ ಇದ್ದು ದಿನ ಇಡೀ ನನ್ ಸುತ್ತುತ್ತೀರಾ ಅಂತ ಅಂದ್ಲು. ಅಷ್ಟೇ, ಅವಳು ಬೇಗನೆ ಎದ್ದು ಡೋರ್ ಕಡೆ ಹೋಗಿ, ನಾನು ನನ್ನ ಹೃದಿಕಾಗೆ ಬರ್ಡೇ ವಿಶ್ ಮಾಡ್ಲೇಬೇಕು ಅಂತ ಹೇಳಿದ್ಲು. ಆದ್ರೆ ತಕ್ಷಣ ನಿಂತು, ಇಲ್ಲ, ನಾನು ಅವ್ರ ಮುಂದೆ ಹೀಗೆ ಹೇಗ್ ಹೋಗ್ಲಿ? ಬ್ರಷ್ ಮಾಡಿಲ್ಲ, ಫೇಸ್ ವಾಶ್ ಮಾಡಿಲ್ಲ, ಕೆಳಗೆ ಯಾರಿದ್ದಾರೋ ಏನೋ ಗೊತ್ತಿಲ್ಲ. ಮೊದ್ಲು ನಾನು ಫ್ರೆಶ್ ಆಗ್ಬೇಕು ಅಂತ ಹೇಳಿ ಬೇಗನೆ ರುದ್ರನ ಬಾತ್ರೂಮ್ ಕಡೆ ಹೊರಡ್ಲು. ಅದೇ ಟೈಮ್ಗೆ ರುದ್ರ ಆನಿಕಾಳ ರೂಮ್ಗೆ ಎಂಟ್ರಿ ಕೊಟ್ಟ.
ಅಲ್ಲಿ ರುದಿಕಾ ಅಂಡ್ ಅನಿಕಾ ಇಬ್ರು ಗಾಢ ನಿದ್ರೆಯಲ್ಲಿದ್ರು. ರುದ್ರ ರುದಿಕಾನ ತುಂಬಾ ಕೇರ್ಫುಲ್ ಆಗಿ ಅವಳ ನಿದ್ದೆಗೆ ಯಾವುದೇ ಡಿಸ್ಟರ್ಬ್ ಆಗದ ಹಾಗೆ ಎತ್ಕೊಂಡ. ಫಸ್ಟ್ ಅವಳನ್ನ ತನ್ನ ರೂಮ್ ಕರ್ಕೊಂಡು ಹೋಗಿ ಆಮೇಲೆ ಆದಿರಾಳ ಜೊತೆ ಸೇರಿ ರುದಿಕಾಗೆ ವಿಶ್ ಮಾಡ್ಬೇಕು ಅನ್ನೋದು ಅವನ ಪ್ಲಾನ್ ಆಗಿತ್ತು. ರುದ್ರ ರೂಮಿಗೆ ಬಂದಾಗ ಆದಿರಾ ಕೂಡ ಬಾತ್ರೂಮ್ನಿಂದ ಹೊರಗೆ ಬಂದಿದ್ಲು. ಅವಳು ಏನೋ ಪ್ಲಾನ್ ಮಾಡ್ತಾ, ನಾನ್ ನಿಮ್ಮನ್ನ ಬಿಡಲ್ಲ ರಾಜವಂಶಿ ಸರ್. ನಾನಿಲ್ದೆ ರುದಿಕಾಗೆ ವಿಶ್ ಮಾಡೋಕೆ ನಿಮ್ಗೆಷ್ಟು ಧೈರ್ಯ? ನೀವು ನಿಮ್ಮನ್ನ ಸಮೋಸ ಮಾರಾಟಗಾರನ್ಗೆ ಕಂಪೇರ್ ಮಾಡ್ಕೋಬೇಡ ಅಂತ ಹೇಳ್ತೀರಾ? ನನ್ಗೆ ನಿಮ್ಮನ್ನ ಆ ಸಮೋಸದ ಹಾಗೆ ರೋಲ್ ಮಾಡಿ ಅದ್ರೊಳಗೆ ಆಲೂಗೆಡ್ಡೆ ತರ ತುಂಬಿಡ್ಬೇಕು ಅಂತ ಅನ್ನಿಸ್ತಿದೆ. ಆದ್ರೂ ನಿಮ್ಮನ್ನ ನೀವು ಕಂಪೇರ್ ಮಾಡ್ಕೋಬೇಡ ಅಂತ ಹೇಳ್ತೀರಲ್ವಾ? ನನ್ ಮುಂದೆ ನನ್ ಹೃದಿಕಾಗೆ ವಿಶ್ ಮಾಡಿದ್ ಯಾರು ಅಂತ ಬಾಗಿಲ ಕಡೆಗೆ ಹೋಗ್ತಿದ್ಲು. ಆದ್ರೆ ಸಡನ್ ಆಗಿ ಅವಳ ಹೆಜ್ಜೆ ನಿಂತು ಹೋಯ್ತು. ಬೆಡ್ ಕಡೆ ನೋಡಿದ್ಲು. ರುದ್ರ ಹೃದಿಕನ ಪಕ್ಕದಲ್ಲೇ ಬೆಡ್ ಮೇಲೆ ಕೂತಿದ್ದನ್ನ ನೋಡಿ ಅವಳ ಕಣ್ಗಳು ಅಚ್ಚರಿಯಿಂದ ಅಗಲಾದ್ವು. ರುದ್ರ ಕೂಡ ಆದಿರಾಳನ್ನ ಆಶ್ಚರ್ಯದಿಂದ ನೋಡ್ತಿದ್ದ. ಅವಳು ಗೊಣುತ್ತಿದ್ದೆಲ್ಲ ಅವನ್ಗೆ ಕ್ಲಿಯರ್ ಆಗಿ ಕೇಳಿಸಿತ್ತು. ಆದಿರಾಳ ನೋಟ ಹೃದಿಕಾ ಮೇಲೆ ಬಿತ್ತು. ಅವಳು ಚೆನ್ನಾಗಿ ನಿದ್ದೆ ಮಾಡ್ತಿದ್ಲು. ಮರುಕ್ಷಣನೇ ಅವಳು ತನ್ನ ನಾಲಿಗೆನ ಕಚ್ಕೊಂಡ್ಲು. ತಾನು ಏನೇನೋ ಯೋಚನೆ ಮಾಡ್ತಿದ್ದ ಅಂತ ಅವಳಿಗೀಗ ನಾಚಿಕೆ ಶುರು ಆಯ್ತು. ರುದ್ರ ಅವಳನ್ನ ನೋಡಿ, ಅಂದ್ರೆ ನೀನ್ ನನ್ನನ್ನ ಆ ಸಮೋಸ ಮಾರಾಟಗಾರನ್ ಹೋಲಿಸ್ತಿದ್ಯಾ ಅಂತ ಕೇಳ್ದ. ಹೀಗೆ ಹೇಳ್ತಿರುವಾಗ ಅವನ ಐಬ್ರೋಸ್ ಮೇಲಕ್ಕೆ ಹೋಗಿತ್ತು. ಆದಿರಾ ಇಲ್ಲ ಅಂತ ತಲೆ ಅಳ್ಳಾಡಿಸ್ತಾ, ಇಲ್ಲ, ಖಂಡಿತ ಇಲ್ಲ. ರುದಿಕಾ ಬರ್ಡೇಗೆ ಸಮೋಸ ಆರ್ಡರ್ ಮಾಡಬಹುದಾ ಅಂತ ನಾನು ಯೋಚಿಸ್ತಿದ್ದೆ ಅಷ್ಟೆ. ಎಲ್ಲರೂ ಚಟ್ನಿ ಜೊತೆ ತಿಂದ್ರೆ ಎಷ್ಟು ಟೇಸ್ಟಿ ಆಗಿರುತ್ತೆ ಅಲ್ವಾ ಅಂದ್ಲು. ಅವಳ ಮಾತು ಕೇಳಿ ರುದ್ರ ನಕ್ಕ. ಅವನು ಮುಖ ತಿರುಗಿಸಿ, ನಿನಗ್ ಬೇಕಿದ್ರೆ ನಾನ್ ನಿನ್ಗೋಸ್ಕರ ಸಮೋಸ ಜೊತೆಗೆ ಜಿಲೇಬಿನೂ ಆರ್ಡರ್ ಮಾಡಿಸ್ತೀನಿ ಅಂತ ಹೇಳ್ದ. ಆದಿರಾ ಸ್ವಲ್ಪ ತಲೆಯಾಡಿಸಿ, ಓಕೆ, ನಿಮ್ಗೇನ್ ಬೇಕಾದ್ರೂ ಮಾಡಿ. ಹೀಗೆ ಹೇಳ್ತಾ ಅವಳು ಹತ್ರ ಬಂದು ಹೃದಿಕಾನೇ ನೋಡ್ತಿದ್ಲು. ರುದ್ರ ಅವಳನ್ನ ನೋಡಿ, ನಾನಿನ್ನೂ ಹೃದಿಕಾಗೆ ವಿಶ್ ಮಾಡಿಲ್ಲ ಅಂದ. ಆದಿರಾ ಮುಗುಳ್ನಗ್ತಾ, ನೋಡಿ, ನೀವು ಅವಳ ತಂದೆ, ಸೊ ನಿಮ್ಗೆ ಅವಳ ಮೇಲೆ ಜಾಸ್ತಿ ರೈಟ್ಸ್ ಇದೆ ಅಂತ ನನ್ಗೆ ಗೊತ್ತು. ಆದ್ರೆ ನನಗೂ ಸ್ವಲ್ಪ ಹಕ್ಕಿರ್ಬೇಕು ಅಲ್ವಾ? ನಾನ್ ನಿಮ್ ಜೊತೆ ಸೇರಿ ಹೃದಿಕಾಗೆ ವಿಶ್ ಮಾಡ್ಬಹುದಾ ಅಂದ್ಲು. ರುದ್ರ ಏನೂ ಹೇಳಲಿಲ್ಲ. ಅವನು ಹಾಸಿಗೆಯ ಇನ್ನೊಂದು ಬದಿಯಿಂದ ಅವಳಿಗೆ ಸನ್ನೆ ಮಾಡ್ದ. ಆದಿರಾ ತಕ್ಷಣ ಬೆಡ್ ಮೇಲೆ ಹತ್ತಿ ಹೃದಿಕಾಳ ಇನ್ನೊಂದು ಬದಿಯಲ್ಲಿ ಕೂತ್ಲು. ಹೃದಿಕಾ ಬೆಡ್ ಮೇಲೆ ಆರಾಮಾಗಿ ಮಲಗಿದ್ಲು. ರುದ್ರ ಅಂಡ್ ಆದಿರಾ ಇಬ್ರು ಅವಳ ಫೇಸ್ ಹತ್ರ ಬಾಗಿ ಮಲಗಿದ್ರು. ಅವರಿಬ್ರು ಒಟ್ಟಿಗೆ ಬಾಗಿ ಆದಿರಾ ಹೃದಿಕಾಳ ಒಂದು ಕೆನ್ನೆಯ ಮೇಲೆ, ರುದ್ರ ಇನ್ನೊಂದು ಕೆನ್ನೆಯ ಮೇಲೆ ಕಿಸ್ ಮಾಡಿದ್ರು. ಇಬ್ರು ನಗ್ತಾ, ಹ್ಯಾಪಿ ಬರ್ಡೇ ಹೃದಿಕಾ ಕಂದಮ್ಮ ಅಂದ್ರು. ಅವ್ರು ಮಾತಾಡ್ತಿರುವಾಗ್ಲೇ ಅವ್ರ ಕಣ್ಗಳು ಒಂದಕ್ಕೊಂದು ಮೀಟ್ ಆದ್ವು. ಇಬ್ರ ವಾಯ್ಸ್ ತುಂಬಾನೇ ಹತ್ರದಿಂದ ಕೇಳಿಸ್ತಿತ್ತು. ಸೊ ಹೃದಿಕಾ ಕಣ್ಬಿಟ್ಟು ತನ್ನ ಕೈಕಾಲುಗಳನ್ನ ಅಲ್ಲಾಡ್ಸೋಕೆ ಸ್ಟಾರ್ಟ್ ಮಾಡ್ತು. ಅವಳು ತನ್ನ ಒಂದು ಕೈಯನ್ನ ರುದ್ರನ ಕೆನ್ನೆಯ ಮೇಲೆ, ಇನ್ನೊಂದು ಕೈಯನ್ನ ಆದಿರಾಳ ಕೆನ್ನೆಯ ಮೇಲೆ ಇಟ್ಲು. ಆದಿರಾ ಹೃದಿಕಾನ ನೋಡಿ ಇನ್ನು ಫಿದಾ ಆಗಿ ಮತ್ತೆ ಬಾಗಿ ಅವಳ ಫೋರೆಡ್ ಮೇಲೆ ಕಿಸ್ ಮಾಡಿ, ಐ ಲವ್ ಯು ಸೋ ಮಚ್ ಕಂದಮ್ಮ ಅಂತ ಅಂದ್ಲು. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಆದಿರ ಕಣ್ಗಳು ಅಚ್ಚರಿಯಿಂದ ದೊಡ್ಡದಾದ್ವು. ಯಾಕಂದ್ರೆ ಅವಳ ತುಟಿಗಳು ಹೃದಿಕಾಳ ಹಣೆಯ ಮೇಲೆ ಅಲ್ಲ, ಡೈರೆಕ್ಟ್ ಆಗಿ ರುದ್ರನ ತುಟಿಗಳ ಮೇಲೆ ಬಿದ್ದಿದ್ವು. ರುದ್ರ ಸಡನ್ ಆಗಿ ಮಲಗಿದ್ರಿಂದ ಅವನು ಹೃದಿಕಾನ ಎತ್ಕೊಂಡು ತನ್ನ ಹೊಟ್ಟೆಯ ಮೇಲೆ ಮಲಗಿಸ್ಕೊಂಡಿದ್ದ. ನಾನು ಏನ್ ಮಾಡ್ದೆ ಅಂತ ಆದಿರಾಳಿಗೆ ಅರ್ಥ ಆಗ್ತಿದ್ದ ಹಾಗೆ ಅವಳು ಎದ್ಕೂರೋಕೆ ಟ್ರೈ ಮಾಡಿದ್ಲು. ಆದ್ರೆ ರುದ್ರ ಅವಳ ಕೈ ಹಿಡಿದು ಎದ್ದೇಳಿದ ಹಾಗೆ ತಡ್ದ. ಆದಿರಾ ಬೇಗನೆ ಅಂದ್ಲು, ನಾನದನ್ನ ಇಂಟೆನ್ಷನಲಿ ಮಾಡಲಿಲ್ಲ, ಅದು ಬೈ ಮಿಸ್ಟೇಕ್ ಆಗಿ ಆಯಿತು. ನಾನು ಹೃದಿಕಾಗೆ ಕಿಸ್ ಮಾಡೋಕೆ ಹೋಗಿದ್ದು, ಆದರೆ ಹೇಗೋ ನೀವು ಸಡನ್ ಆಗಿ ಅಡ್ಡ ಬಂದ್ರಿ. ಆ ಗಿಫ್ಟ್ ಬೈ ಮಿಸ್ಟೇಕ್ ಆಗಿ ನಿಮಗೆ ಸಿಕ್ತು. ರುದ್ರ ಅವಳನ್ನ ಡೀಪ್ ಆಗಿ ನೋಡ್ತಾ ಅಂದ, ಆ ಗಿಫ್ಟ್ ವಿಷಯ ಬಿಡು, ಫಸ್ಟ್ ನೀನು ಹೃದಿಕಾಗೆ ಬರ್ಡೇ ಗಿಫ್ಟ್ ಆಗಿ ಏನು ಕೊಡ್ತಿದ್ಯಾ ಅಂತ ಹೇಳು. ಹುಟ್ಟು ಹಬ್ಬದ ಗಿಫ್ಟ್ ಬಗ್ಗೆ ರುದ್ರ ಕೇಳಿದಾಗ ಆದಿರಾ ಶಾಕ್ ಆದ್ಲು. ಯಾಕಂದ್ರೆ ಅವಳ ಹತ್ರ ಹೃದಿಕಾಗೆ ಕೊಡೋಕೆ ಏನೂ ಇರ್ಲಿಲ್ಲ. ಅವಳ ಫೇಸ್ ಎಕ್ಸ್ಪ್ರೆಷನ್ ನೋಡಿ ರುದ್ರ ಸ್ಮೈಲ್ ಮಾಡ್ತಾ ಅಂದ, ನಿನ್ಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ನಾನು ಹೆಲ್ಪ್ ಮಾಡಬಲ್ಲೆ. ನಿನ್ಗೆ ಹೃದಿಕಾಗೆ ಬರ್ಡೇ ಗಿಫ್ಟ್ ಕೊಡಬೇಕು ಅನ್ಸಿದ್ರೆ ನಾನು ಅದನ್ನ ಅರೇಂಜ್ ಮಾಡ್ತೀನಿ. ಆದ್ರೆ ಪ್ರತಿಯಾಗಿ ನೀನ್ ನನಗೆ ಏನಾದರೂ ಕೊಡಬೇಕು.
ಆದಿರ ಅವನ್ ಕಡೆಗೆ ಓರೆಯಾಗಿ ನೋಡಿ, ನೀವು ಸಮೋಸ ಮಾರಾಟಗಾರ ಸುರೇಶ್ ಅಣ್ಣನ್ ತರಾನೇ ಮಾಡ್ತಿದ್ದೀರಾ. ಅವರು ಫ್ರೀಯಾಗಿ ಚಟ್ನಿ ಕೊಡಲ್ಲ, ನೀವು ಫ್ರೀಯಾಗಿ ನನಗೇನ್ ಕೊಡ್ತೀರಾ? ನಿಮ್ಗೇನ್ ಬೇಕೋ ಹೇಳಿ ಅಂದ್ಲು. ರುದ್ರ ತನ್ನ ತುಟಿಗಳ ಮೇಲೆ ಬೆಳ್ಳಿಟ್ಟು ಲೈಟ್ ಆಗಿ ಟ್ಯಾಪ್ ಮಾಡೋಕೆ ಶುರು ಮಾಡ್ದ. ಆದಿರ ಅವನ್ ಸಿಗ್ನಲ್ನ ಕರಾರುವಕ್ಕಾಗಿ ಅರ್ಥ ಮಾಡ್ಕೊಂಡ್ಲು. ಆದಿರ ಅವನ್ ಸುಳಿವನ್ನ ಅರ್ಥ ಮಾಡ್ಕೊಂಡ ತಕ್ಷಣ ಅವಳ ಕಣ್ಗಳು ಅಚ್ಚರಿಯಿಂದ ಅಗಲ ಆದ್ವು. ಅವಳು ತಕ್ಷಣ ಅಂದ್ಲು, ನಿಮ್ಗ್ ಹುಚ್ಚಿಡ್ದಿದ್ಯಾ ರಾಜವಂಶಿ? ನಿನ್ನೆ ರಾತ್ರಿಯಿಂದ ನಿಮ್ ಆಕ್ಷನ್ ನನಗೆ ಅರ್ಥನೇ ಆಗ್ತಿಲ್ಲ. ಆಲ್ರೆಡಿ ಇಷ್ಟೊಂದ್ ಸಾರಿ ಕಿಸ್ ಮಾಡಿದೀರಾ, ಆದ್ರೂ ಇನ್ನೂ ನನ್ನಿಂದ ಕಿಸ್ ಕೇಳ್ತಿದ್ದೀರಾ. ನಿಮ್ ಮೈಂಡ್ ಇನ್ನು ಮಾಲ್ನಲ್ಲೇ ಇದ್ಯಾ? ರುದಿಕಾಗೆ ಶಾಪಿಂಗ್ ಮಾಡಿಸೋಕೆ ಹೋಗಿ ನಿಮ್ ಬ್ರೈನ್ ಅಲ್ಲೇ ಮರ್ತು ಬಂದಿದ್ದೀರಾ ಅನ್ಸುತ್ತೆ. ರುದಿಕಾ ಶಾಪಿಂಗ್ ಕಂಪ್ಲೀಟ್ ಮಾಡಿರ್ಲಿಲ್ಲ ಅಂಡ್ ನಿಮ್ ಬ್ರೈನ್ ಕೂಡ ಅಲ್ಲೇ ಇದೆ ಅನ್ಸುತ್ತೆ. ರುದ್ರ ಅವಳನ್ನೇ ದಿಟ್ಟಿಸಿ ನೋಡ್ತಿದ್ದ. ಅಷ್ಟ್ರಲ್ಲಿ ಅನಿಕಾ ಡೋರ್ ನಾಕ್ ಮಾಡಿದ್ಲು. ರುದ್ರ ಅಂಡ್ ಆದಿರಾ ಇಬ್ರು ಅವಳ ಕಡೆ ನೋಡಿದ್ರು. ಅನಿಕಾ ಒಳಗಡೆ ಬಂದು, ಇದೇನ ಅಣ್ಣ, ರುದಿಕಾ ನನ್ ಜೊತೆ ಮಲ್ಗಿದ್ಲು. ಅವಳ ಬರ್ಡೇಗೆ ನಾನೇ ಫಸ್ಟ್ ವಿಶ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ಅವಳನ್ನ ನಿಮ್ ರೂಮ್ ಕರ್ಕೊಂಡ್ ಬಂದಿದ್ದೀರಾ ಅಂಡ್ ವಿಶ್ ಕೂಡ ಮಾಡಿರ್ಬೇಕು ಅಂದ್ಲು. ರುದ್ರ ಸ್ಮೈಲ್ ಮಾಡ್ತಾ ಅಂದ, ಹಾಗಾದ್ರೆ ಇಷ್ಟೊಂದು ಕೋಪ ಯಾಕೆ? ನಿನ್ನತ್ಗೆ ಮತ್ತೆ ನಾನು ಮೊದ್ಲು ಹಾರ್ಟ್ ಬೀಟ್ಗೆ ವಿಶ್ ಮಾಡ್ಬೇಕು ಅನ್ಕೊಂಡ್ವಿ. ಅನಿಕಾ ಅಂಡ್ ಆದಿರಾ ಇಬ್ರು ಇದನ್ ಕೇಳಿ ಶಾಕ್ ಆದ್ರು. ಅನಿಕಾ ತನ್ನ ಕೂದಲನ್ನ ಬೆರಳುಗಳಲ್ಲಿ ಸುತ್ಕೊಂಡು, ನನ್ಗನ್ಸುತ್ತೆ ನಾನಿನ್ನೂ ನಿದ್ದೆಲಿದ್ದೀನಿ ಅಂತ. ನಾನೊಂದು ಕೆಲಸ ಮಾಡ್ತೀನಿ, ನನ್ನ ರೂಮ್ಗೆ ವಾಪಸ್ ಹೋಗಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡೋಕೆ ಶುರು ಮಾಡಿದ್ಲು. ಅವಳಲ್ಲಿಂದ ಹೊರಡೋಕೆ ಶುರು ಮಾಡ್ತಿದ್ದಂತೆ ಆದಿರಾ ಬೇಗನೆ, "ಆ, ನಾನು ಕೂಡ ನಿದ್ದೆ ಮಾಡ್ತಿದ್ದೀನಿ ಅಂತ ನನಗನ್ನಿಸ್ತಿದೆ" ಅಂದ್ಲು. ರುದ್ರ ಅವರಿಬ್ರನ್ನು ನೋಡಿ, ನೀವಿಬ್ರು ನಿದ್ದೆ ಮಾಡ್ತಿಲ್ಲ, ನಾನ್ ಏನ್ ಹೇಳ್ತಿದ್ದೀನಿ ಅನ್ನೋದು ನಿಮ್ಮಿಬ್ರಿಗೂ ಕೇಳಿಸ್ತಿದೆ ಅಂಡ್ ನೀವ್ ಏನ್ ಕೇಳ್ತಿದ್ದೀರಾ ಅನ್ನೋದು ನಾನೇ ಹೇಳ್ತಿರೋದು ಅಂತ ಹೇಳ್ದ. ಅನಿಕಾ ಸಖತ್ ಸರ್ಪ್ರೈಸ್ ಆಗಿ ರುದ್ರನನ್ನ ನೋಡಿದ್ಲು. ಆಮೇಲೆ ಅವಳ ಮುಖದಲ್ಲಿ ಒಂದ್ ದೊಡ್ಡ ಸ್ಮೈಲ್ ಬಂತು. ಅವಳ ತಕ್ಷಣ ಆದಿರ ಕಡೆ ನೋಡಿ ಕಣ್ಮಿಟ್ಸಿದ್ಲು. ಆದಿರ ಕನ್ಫ್ಯೂಸ್ ಆಗಿ ಅವಳನ್ನೇ ನೋಡ್ತಿದ್ಲು. ರುದ್ರ ಅನಿಕಾನ ಕಡೆ ನೋಡಿ, ಒಂದ್ ಕೆಲ್ಸ ಮಾಡು, ರುದಿಕಾನ ಕೆಳಗ್ ಕರ್ಕೊಂಡು ಹೋಗು. ಫಸ್ಟ್ ಅವಳಿಗೆ ಹಾಲ್ ಕೊಡು, ಆಮೇಲೆ ಅವಳಿಗೆ ನೀನೇ ಬರ್ಡೇ ವಿಶ್ ಮಾಡು ಅಂಡ್ ಎಲ್ರೂ ವಿಶ್ಗಳನ್ನು ಅವಳಿಗೆ ತಿಳಿಸು ಅಂತ ಹೇಳ್ದ. ಅನಿಕಾ ತಲೆ ಅಲ್ಲಾಡ್ಸಿ ರುದಿಕಾನ ತನ್ನ ಮಡ್ಲಲ್ಲಿ ಎತ್ಕೊಂಡ್ಲು. ಆದಿರ ತಕ್ಷಣ ಬೆಡ್ನಿಂದ ಎದ್ದು, "ಆ, ನಾನು ಕೂಡ ಹೊರಡ್ತೀನಿ, ನಾನು ರೆಡಿ ಆಗ್ಬೇಕು" ಅಂತ ಅಂದ್ಲು. ಅವಳು ಬೆಡ್ನಿಂದ ಪೂರ್ತಿ ಕೆಳಗಿಳಿಯೋದಕ್ಕಿಂತ ಮುಂಚೆ ರುದ್ರ ಅವಳ ಕೈಯನ್ನ ಹಿಡ್ದ. ಇದನ್ ನೋಡ್ದ ಅನಿಕಾಳ ಮುಖದಲ್ಲಿ ಸ್ಮೈಲ್ ಇನ್ನೂ ಅಗಲ ಆಯ್ತು. ಅವಳ ತಕ್ಷಣ ರುದಿಕಾನ ಕರ್ಕೊಂಡ್ ಅಲ್ಲಿಂದ ಹೊರಟೋದ್ಲು. ಅವಳು ಹೋದ್ಮೇಲೆ ಆದಿರ ರುದ್ರನನ್ನ ನೋಡಿ, ನೀವು ನಿಜವಾಗ್ಲೂ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ ರಾಜವಂಶಿ ಸರ್. ಅನಿಕಾ ನನ್ನನ್ನ ಹೇಗ್ ಟೀಸ್ ಮಾಡ್ತಿದ್ದಾಳೆ ಅಂತ ನಿಮಗ್ ಗೊತ್ತಾ? ಅವಳ ಮುಂದೆ ನನ್ನನ್ನ ಅತ್ತಿಗೆ ಅಂತ ಕರಿಬೇಕಿತ್ತಾ? ನಮ್ಮ ಮಧ್ಯ ಆ ಥರ ಏನೂ ಇಲ್ಲ. ನಾನು ನಿಮ್ಗೆ ಸತ್ಯ ಹೇಳ್ತಿದ್ದೀನಿ. ನೀವ್ ಏನ್ ಹೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಆದ್ರೆ ನನ್ಗೇನೋ ಆಗ್ತಿದೆ. ನನ್ಗೆ ಆ ಥರ ಏನೋ ಆಗ್ಬಾರ್ದಂತ ನಾನು ಅನ್ಕೊಳ್ತೀನಿ. ಸೊ ಪ್ಲೀಸ್ ಈಗಲೇ ಈ ರೀತಿ ಮಾತಾಡೋದನ್ನ ಸ್ಟಾಪ್ ಮಾಡಿ ಅಂತ ಜೋರಾಗಂದ್ಲು. ರುದ್ರ ಆದಿರಾಳ ಮಾತನ್ನ ಕೇಳ್ತಾ ಅವಳನ್ನೇ ನೋಡ್ತಿದ್ದ. ಆದಿರಾ ತನ್ನ ಮಣಿಕಟ್ಟನ್ನ ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ಲು. ರುದ್ರ ಅವಳನ್ನ ನೋಡಿ, ನನ್ನಿಂದ ನೀನ್ ಮಣಿಕಟ್ಟನ್ನ ಹೀಗ್ ಸುಲಭವಾಗಿ ಬಿಡಿಸ್ಕೊಳ್ತೀನಿ ಅಂತ ಅನ್ಕೊಂಡಿದ್ಯಾ ಅಂದ. ಆದಿರಾ ಕೋಪದಿಂದ, ನಿಮ್ಗೇನ್ ಬೇಕು ಅಂತ ಕೇಳಿದ್ಲು. ರುದ್ರ ಸ್ಮೈಲ್ ಮಾಡ್ತಾ, ಏನೂ ಇಲ್ಲ, ನಿನ್ಗೆ ರುದಿಕಾಗೆ ಬರ್ಡೇ ಗಿಫ್ಟ್ ಕೊಡ್ಬೇಕಂತ ಆಸೆ ಇದೆ. ಅದ್ರ ಪ್ರೈಸ್ ನಾನು ಆಲ್ರೆಡಿ ಹೇಳಿದೀನಿ. ಈಗ ಬೇಗ ಆ ಬೆಲೆಯನ್ನ ನನಗ್ ಕೊಡು ಅಂದ. ಆದಿರಾ ತಕ್ಷಣ, ನಾನೇ ಹೃದಿಕಾಗೆ ಗಿಫ್ಟ್ ಕೊಡ್ತೀನಿ, ನೀವು ವರಿ ಮಾಡ್ಕೋಬಿಡಿ. ಈಗ ಬೇಗ ನನ್ ಮಣಿಕಟ್ಟನ್ನ ಬಿಡಿ, ನಾನ್ ಸ್ನಾನ ಮಾಡ್ಬೇಕು ಅಂದ್ಲು. ರುದ್ರ ತುಂಟತನದ ನಗುವಿನೊಂದಿಗೆ, ನಾವು ಒಟ್ಟಿಗೆ ಸ್ನಾನ ಮಾಡೋಣ, ನೀರನ್ನು ಸೇವ್ ಮಾಡಬಹುದು ಅಲ್ವಾ ಅಂದ. ಆದಿರಾ ಈಗ ಮುಖ ತಿರುಗಿಸ್ಕೊಂಡ್ಲು. ವಾಸ್ತವವಾಗಿ ರುದ್ರನ ಮಾತುಗಳನ್ನ ಕೇಳಿ ಅವಳ ಫೇಸ್ ನಾಚಿಕೆಯಿಂದ ಕೆಂಪಾಗಿತ್ತು. ಅವಳ ಫೇಸ್ ಎಕ್ಸ್ಪ್ರೆಷನ್ ನೋಡಿ ರುದ್ರನ ಸ್ಮೈಲ್ ಇನ್ನೂ ಜಾಸ್ತಿ ಆಯ್ತು. ಸಡನ್ ಆಗಿ ಅವನು ಎದ್ ನಿಂತು ನೆಕ್ಸ್ಟ್ ಸೆಕೆಂಡ್ ಆದಿರಾಳನ್ನ ತನ್ನ ಮಡ್ಲಲ್ಲಿ ಎತ್ಕೊಂಡ. ಆದಿರ ಶಾಕ್ ಆಗಿ ಫ್ರೀಸ್ ಆದ್ಲು. ಅವಳು ತುಂಬಾನೇ ಇಂಟೆನ್ಸ್ ವಾಯ್ಸ್ ನಲ್ಲಿ, ಪ್ಲೀಸ್
ಹಾಗೆ ತಮಾಷೆ ಮಾಡಬೇಡಿ ರಾಜವಂಶಿ ಸರ್. ನೀವು ಏನು ಬೇಕಾದರೂ ಮಾಡಬಹುದು. ನನ್ನ ಜೊತೆ ಜಗಳ ಆಡಿ ನನ್ನನ್ನು ಇನ್ಸಲ್ಟ್ ಮಾಡಬೇಕಂದ್ರೆ ಮಾಡಿ. ನಾನು ನಿಮಗೆ ಈಕ್ವಲ್ ಅಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನಿಮ್ಮ ಮಾತು ಕೇಳಲೇಬೇಕು. ನಾನು ಹೃದಿಕಾನ ತುಂಬ ಪ್ರೀತಿಸ್ತೀನಿ. ಅದಕ್ಕೆ ನಾನು ಇಲ್ಲಿಂದ ಹೋಗೋಕ್ಕಾಗಲ್ಲ. ಆದರೆ ನೀವು ಇವೆಲ್ಲ ಮಾಡಿ ನನ್ನನ್ನು ನೋಯಿಸ್ತಿದ್ದೀರಾ ಅಂದರೆ ದಯವಿಟ್ಟು ಹಾಗೆ ಮಾಡಬೇಡಿ. ಈ ವಿಷಯಗಳು ತುಂಬಾ ಪೇನ್ ಕೊಡುತ್ತೆ. ಆ್ಯಂಡ್ ನಾನು ಅದನ್ನು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂದ್ಲು. ಅವಳು ಮಾತು ಮುಗಿಸೋದಕ್ಕೂ ಮುಂಚೆ ರುದ್ರ ಅವಳನ್ನ ಬಾತ್ರೂಮ್ಗೆ ಕರ್ಕೊಂಡು ಹೋದ. ನೆಕ್ಸ್ಟ್ ಸೆಕೆಂಡ್ ಅವನು ಶವರ್ ಆನ್ ಮಾಡ್ದ. ಆದಿರಾ ಪೂರ್ತಿ ನೀರಿನಲ್ಲಿ ನೆನೆದು ಹೋದ್ಲು. ರುದ್ರ ಡೋರ್ ಕಡೆ ನೋಡಿ ವಾಲ್ ಮೇಲೆ ಇದ್ದ ಸೆನ್ಸಾರ್ ಮೇಲೆ ಕೈ ಇಟ್ಟ. ನೆಕ್ಸ್ಟ್ ಸೆಕೆಂಡ್ ಡೋರ್ ಆಟೋಮ್ಯಾಟಿಕ್ ಆಗಿ ಲಾಕ್ ಆಯಿತು. ಆದಿರಾ ಶಾಕ್ ಆಗಿ ಡೋರನ್ನೇ ನೋಡ್ತಿದ್ಲು. ರುದ್ರ ಆದಿರಾ ಫೇಸ್ಗೆ ಹತ್ರ ಬಂದು, ನಾನು ಅನಿಕಾಗೆ ಏನು ಸುಳ್ಳು ಹೇಳಿದೆ ಅಂತ ನಿನಗೆ ಗೊತ್ತಲ್ವಾ? ಪ್ಲೀಸ್ ನಿನ್ಗೇನು ಅನ್ನಿಸ್ತಿದೆ ಅಂತ ಹೇಳು ಅಂತ ಕೇಳ್ದ. ಆದಿರಾ ಸ್ವಲ್ಪ ಹೊತ್ತು ಅವನನ್ನೇ ನೋಡ್ತಿದ್ಲು. ನೀವು ನನ್ನನ್ನು ಅವಳ ಮುಂದೆ ಅತ್ತಿಗೆ ಅಂತ ಕರೆದಿದ್ದೀರಾ. ನಿನ್ನೆ ರಾತ್ರಿ ಕೂಡ ಅದೇ ಥರ ಏನೋ ಮಾತಾಡ್ತಿದ್ರಿ. ಹೀಗೆ ಹೇಳ್ತಾ ಅವಳು ಫೇಸ್ ಡೌನ್ ಮಾಡಿದ್ಲು. ಅವಳ ಬೆರಳುಗಳು ಕನ್ಫ್ಯೂಷನ್ನಲ್ಲಿ ಹೆಣೆದುಕೊಂಡಿದ್ವು. ರುದ್ರ ಈಗ ಪೂರ್ತಿ ಅವಳ ಮೇಲೆ ಹೊರ್ಕೊಂಡು ಅಂದ, ನೀನು ಲಿಟಲ್ ಹಾರ್ಟ್ ಬೀಟ್ಗೆ ಅಮ್ಮ ಆಗಿ ಅವಳ ಜೊತೆ ಫಾರೆವರ್ ಇರ್ಬೇಕಂತ ಆಸೆ ಪಡ್ತೀಯಾ ಅಲ್ವಾ? ನಾನು ಹೃದಿಕಾಗೆ ತಂದೆಯ ಪ್ರೀತಿ ಕೊಡ್ತಿರೋ ಹಾಗೆ ನೀನು ಅವಳಿಗೆ ತಾಯಿ ಪ್ರೀತಿ ಕೊಡ್ತೀಯಾ? ನೀನು ನಿಜವಾಗ್ಲೂ ಅನಿಕಾಗೆ ಅತ್ತಿಗೆ ಆ್ಯಂಡ್ ನಮ್ಮ ಅಜ್ಜಿಗೂ ಇಷ್ಟ ಆಗೋ ಸೊಸೆ ಆಗ್ತೀಯಾ? ನೀನು ನನ್ನನ್ನು ಮದುವೆ ಆಗ್ತೀಯಾ ಡಿಯರ್ ಸ್ವೀಟ್ ಹಾರ್ಟ್? ಆದಿರಾ ಅವನ ಮಾತು ಕೇಳಿ ಶಾಕ್ ಆಗಿ ಅವನನ್ನೇ ನೋಡ್ತಿದ್ಲು. ಆ ಕ್ಷಣದಲ್ಲಿ ಅವಳ ಹಾರ್ಟ್ ಬೀಟ್ ಸೌಂಡ್ ಅವಳಿಗೆ ಕ್ಲಿಯರ್ ಆಗಿ ಕೇಳಿಸ್ತಿತ್ತು. ಅವಳ ಕಣ್ಣಲ್ಲಿ ನೀರು ಬರ್ತಿತ್ತು. ಸ್ನಾನದ ನೀರು ಅವಳ ಕಣ್ಣೀರಿನ ಜೊತೆ ಮಿಕ್ಸ್ ಆಗ್ತಿತ್ತು. ಆದ್ರೆ ರುದ್ರ ಅದನ್ನ ನೋಡಿ ಅರ್ಥ ಮಾಡ್ಕೊಂಡ. ಅವನು ಆದಿರಾ ಕೆನ್ನೆ ಮೇಲೆ ಕೈ ಇಟ್ಟು ಪ್ರೀತಿಯಿಂದ ಸವರಿ ಅಂದ, ಈಶಾ ನನ್ನ ಲೈಫಿಂದ ಹೋದಾಗ್ನಿಂದ ನಾನು ಮತ್ತೆ ಯಾರ ಜೊತೆನೂ ಈ ತರ ಮಾತಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಸ್ವೀಟ್ ಹಾರ್ಟ್, ನಿನ್ಗೆ ಗೊತ್ತಾ, ನಾನು ಈಶಾಳನ್ನ ತುಂಬಾನೇ ಲವ್ ಮಾಡ್ತಿದ್ದೆ. ಆದ್ರೆ ಅವಳು ನನಗೆ ಚೀಟ್ ಮಾಡ್ತಿದ್ದಾಳೆ ಅಂತ ಗೊತ್ತಿದ್ರು ನಾನು ಅವಳನ್ನ ಬಹಿರಂಗ ಪಡಿಸ್ಲಿಲ್ಲ. ನನ್ನ ಮಗು ಈ ಲೋಕಕ್ಕೆ ಬರೋದನ್ನ ನಾನು ಕಾಯ್ತಿದ್ದೆ. ಅವಳು ಬಂದ್ಮೇಲೆ ಈಶಾ ಬದಲಾಗ್ತಾಳೆ ಅನ್ಕೊಂಡಿದ್ದೆ. ಆದ್ರೆ ಒಂದು ಸಣ್ಣ ತಪ್ಪು ನನ್ನ ಲೈಫ್ನೇ ಚೇಂಜ್ ಮಾಡ್ತು. ನನ್ಗೆ ಗೊತ್ತಿರಲಿಲ್ಲ ನನ್ನ ಮಗುನೇ ನನ್ನಿಂದ ದೂರ ಆಗ್ತಾಳೆ ಅಂತ. ನನ್ನ ಪುಟ್ಟ ಮಗಳು ನನ್ನಿಂದ ದೂರ ಆಗಿದ್ದಾಳೆ. ಹಾರ್ಟ್ ಬೀಟ್, ನನ್ನ ಮಗಳನ್ನ ನನ್ನಿಂದ ದೂರ ಮಾಡ್ತಿದ್ದಾಗ ನನ್ಗೆಷ್ಟು ಪೇನ್ ಆಗ್ತಿತ್ತಂತ ಯಾರು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಆದ್ರೆ ಆ ನೋವನ್ನ ನೀನು ಅರ್ಥ ಮಾಡ್ಕೋತೀಯ ಅಂತ ನನಗೆ ಗೊತ್ತು. ಯಾಕಂದ್ರೆ ನಾನು ನನ್ನ ಮಗಳನ್ನ ಹೇಗೆ ಲವ್ ಮಾಡ್ತೀನೋ ನೀನು ಹೃದಿಕಾನ ಅಷ್ಟೇ ಲವ್ ಮಾಡ್ತೀಯ. ನಾನು ಲೈಫ್ನಲ್ಲಿ ಒಮ್ಮೆ ಮಿಸ್ಟೇಕ್ ಮಾಡಿದ್ದೀನಿ ಚಿನ್ನ. ಆದರೆ ಈಗ ನಾನು ಅದನ್ನು ಮತ್ತೆ ರಿಪೀಟ್ ಮಾಡೋಕ್ಕೆ ಇಷ್ಟಪಡಲ್ಲ ಕಣೋ. ನಾನು ಯಾವತ್ತೂ ನನ್ನ ಪುಟ್ಟ ಹೃದಿಕಾ ಆ್ಯಂಡ್ ಈ ನನ್ನ ಹಾರ್ಟ್ ಬೀಟ್ನ ನನ್ನ ಹತ್ರನೇ ಇಟ್ಕೊಳ್ತೀನಿ. ನನಗೆ ನಿನ್ನನ್ನು ಲೈಫ್ ಲಾಂಗ್ ನನ್ನ ಹತ್ರನೇ ಇಟ್ಕೋಬೇಕಂತ ಆಸೆ ಇದೆ. ಇದನ್ನು ಕೇಳಿದ ತಕ್ಷಣ ಆದಿರಾಳ ಕೈಗಳು ರುದ್ರನ ಎದೆಯ ಮೇಲೆ ಹೋಗಿ ನಿಂತವು. ಅವಳ ಕಣ್ಣಲ್ಲಿ ಕಣ್ಣೀರು ಇನ್ನೂ ವೇಗವಾಗಿ ಹರಿಯೋಕೆ ಸ್ಟಾರ್ಟ್ ಆಯಿತು. ರುದ್ರನ್ ಕಣ್ಗಳು ಕೂಡ ಪೂರ್ತಿ ಕೆಂಪಾಗಿದ್ವು. ಆದಿರಾ ಇಷ್ಟು ದಿನ ರುದ್ರನ್ ಮಾತುಗಳನ್ನ ಬರೀ ಜೋಕ್ ಅಥವಾ ತಮಾಷೆ ಅಂತ ಅನ್ಕೊಂಡಿದ್ಲು. ರುದ್ರ ತನ್ನ ಮೇಲೆ ಸೇಡ್ ತೀರಿಸ್ಕೊಳ್ತಿದ್ದಾನೆ, ನಾನೇನೋ ಮಿಸ್ಟೇಕ್ ಮಾಡಿದ್ದೀನಿ, ಅದಕ್ಕೆ ಅವನು ನನ್ನ ಜೊತೆ ಆಟ ಆಡ್ತಿದ್ದಾನೆ ಅಂತ ಅವಳು ಅನ್ಕೊಂಡಿದ್ಲು. ಆದ್ರೆ ಈಗ ಅವನ ಕಣ್ಣಲ್ಲಿರೋ ಸತ್ಯವನ್ನ ನೋಡಿ ಅವಳಿಗೆ ಎಲ್ಲವೂ ಅರ್ಥ ಆಯ್ತು. ಅವಳ ಮೆಲ್ಗೆ ತನ್ನ ಕೈಗಳನ್ನ ಅವನ ಎದೆಯಿಂದ ಅವನ ಮುಖದ ಕಡೆ ಸರಿಸಿ ಪ್ರೀತಿ ಅಂಡ್ ನೋವಿನಿಂದ ಕೂಡಿದ ಕಣ್ಗಳಿಂದ ಅವನನ್ನೇ ನೋಡ್ತಾ ನಿಂತ್ಲು. ರುದ್ರ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಅಂದ, ನಾನು ಮತ್ತೆ ನನ್ನ ಮಗಳನ್ನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಹಾರ್ಟ್ ಬೀಟ್. ಇನ್ನು ಮುಂದೆ ನಾನು ಇನ್ಕಂಪ್ಲೀಟ್ ಲೈಫ್ ಲೀಡ್ ಮಾಡೋಕೆ ಬಯಸಲ್ಲ. ನೀನು ನನ್ನನ್ನು ಮದುವೆ ಆಗ್ತೀಯಾ? ಅವನ ಮಾತು ಮುಗಿಸೋದಕ್ಕೂ ಮುಂಚೆ ಆದಿರಾ ತನ್ನ ಕಾಲ್ ಬೆರಳುಗಳ ಮೇಲೆ ಎದ್ದು ನಿಂತಳು. ನೆಕ್ಸ್ಟ್ ಸೆಕೆಂಡ್ ಅವಳು ತನ್ನ ತುಟಿಗಳನ್ನ ರುದ್ರನ ತುಟಿಗಳ ಮೇಲೆ ಇಟ್ಟು ಕಿಸ್ ಮಾಡಿದ್ಲು. ರುದ್ರನ ಕೈಗಳು ಅವಳ ಬೆನ್ನನ್ನ ಬಿಗಿಯಾಗಿ ಹಿಡ್ಕೊಂಡ್ವು. ಅವನು ಅವಳನ್ನ ಪೂರ್ತಿ ಹಗ್ ಮಾಡಿಕೊಂಡು ತುಂಬಾ ಫ್ಯಾಷನೇಟ್ ಆಗಿ ಕಿಸ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಸ್ನಾನದ ನೀರಲ್ಲಿ ನೆಂದು ಇಬ್ರು ಕಂಟಿನ್ಯೂಸ್ ಆಗಿ ಕಿಸ್ ಮಾಡ್ತಿದ್ರು. ಅವ್ರ ಕೈಗಳು ಪರಸ್ಪರರ ಬಾಡಿನ ಅಷ್ಟು ಬಿಗಿಯಾಗಿ ಹಿಡಿದಿದ್ವು. ಈ ಕ್ಷಣದಲ್ಲಿ ಅವರಿಬ್ರು ತುಂಬಾನೇ ಎಮೋಷನಲ್ ಆಗಿದ್ರು. ಒಂದ್ ಕಡೆ ರುದ್ರನ ಪಾಸ್ಟ್, ಇನ್ನೊಂದ್ ಕಡೆ ಆದಿರಾಳ ಎಮೋಷನ್ಸ್. ಸ್ವಲ್ಪ ಹೊತ್ತಿನ ನಂತರ ರುದ್ರ ಅವಳ ತುಟಿಗಳನ್ನ ಬಿಡಿಸಿ ಅವಳ ಮುಖವನ್ನ ನೋಡ್ದ.
ಆದಿರಾ ತುಂಬಾನೇ ಇಂಟೆನ್ಸ್ ವಾಯ್ಸ್ ನಲ್ಲಿ ಅಂದ್ಲು. "ಅ, ನೀವಿನ್ನೂ ನನ್ನ ಉತ್ತರಕ್ಕಾಗಿ ವೇಟ್ ಮಾಡ್ತಿದ್ದೀರಾ ರಾಜವಂಶಿ ಸರ್?" ರುದ್ರ ಸ್ವಲ್ಪ ಮುಗುಳ್ನಕ್ಕ. "ಇಲ್ಲ" ಅಂದ. "ಈಗ ನೀನ್ ನನ್ಗೆ ಯಾವುದೇ ಆನ್ಸರ್ ಕೊಟ್ರೋ ನಾನು ಏನ್ ಬೇಕಾದ್ರೂ ಮಾಡ್ತೀನಿ." ಹೀಗೆ ಹೇಳ್ತಾ ಅವನು ಆದಿರಾಳ ಕೊರ್ತಿಗೆಗೆ ಕಡೆಬಾಗಿ ಅವಳನ್ನ ಮತ್ತೊಮ್ಮೆ ಪ್ಯಾಷನೇಟ್ ಆಗಿ ಕಿಸ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಕೆಲವೊಮ್ಮೆ ಅವಳ ತುಟಿಗಳಿಂದ ಲೈಟ್ ಆಗಿ ಕಿಸ್ ಮಾಡ್ತಿದ್ರೆ ಮತ್ತೆ ಕೆಲವೊಮ್ಮೆ ಅವಳ ಸ್ಕಿನ್ ಅನ್ನ ತನ್ನ ತುಟಿಗಳಲ್ಲಿ ತಗೊಂಡು ಲವ್ ಬೈಟ್ಸ್ ಅನ್ನ ಕೊಡೋಕೆ ಸ್ಟಾರ್ಟ್ ಮಾಡ್ದ. ಆದಿರಾ ಅವನ ಆಕ್ಷನ್ಸ್ಗೆ ಪೂರ್ತಿ ಮೆಲ್ಟ್ ಆಗ್ತಿದ್ಲು. ಫಸ್ಟ್ ಆಫ್ ಆಲ್ ಶವರ್ನ ತಣ್ಣೀರಿನಿಂದ ಅವಳು ಆಲ್ರೆಡಿ ನಡುಗ್ತಿದ್ಲು. ಅದರಲ್ಲಿ ರುದ್ರನ ಈ ತರಹದ ಕ್ರಿಯೆಗಳು ಅವಳನ್ನ ಪೂರ್ತಿ ಚಂಚಲಗೊಳಿಸ್ತಾ ಇದ್ವು.